ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇವತ್ತು ನಾವು ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿಯಲ್ಲಿ ಇರುವಂತ ಫಸ್ಟ್ ಚಾಪ್ಟರ್ ದಟ್ ಇಸ್ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಇರುವ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ಈಸಿಯಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಯಾಕೆಂತ ಹೇಳಿದ್ರೆ ಇದನ್ನು ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಹಾಗೆ 4 ಮಾರ್ಕ್ಸ್ಗೂ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಮಕ್ಕಳೇ. ಫಸ್ಟ್ ನಾವು ನೋಡೋಣ ಇಂಟ್ರೊಡಕ್ಷನ್ಸ್ ಅಲ್ಲಿ ಏನ್ ನೋಡೋಣ ಅಂತ ಹೇಳಿದ್ರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ಮಕ್ಕಳೇ. ಇನ್ ಎವ್ರಿ ಆರ್ಗನೈಸೇಷನ್ ಆಲ್ ದ ಮ್ಯಾನೇಜರ್ಸ್ ಡು ನಾಟ್ ಡೂ ದಿ ಸೇಮ್ ವರ್ಕ್ ಅಲ್ವಾ. ಏನು ಎಲ್ಲಾ ಮ್ಯಾನೇಜರ್ಸ್ಗಳು ಎಲ್ಲಾ ಕೆಲಸವನ್ನು ಮಾಡೋದಿಲ್ಲ, ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿ ಇರುವಂತದ್ದು. ದೇರ್ ಫೋರ್ ದಟ್ ಮ್ಯಾನೇಜ್ಮೆಂಟ್ ಈಸ್ ಡಿವೈಡೆಡ್ ಇಂಟು 3 ಲೆವೆಲ್ಸ್. ಹೇಗೆ ಡಿವೈಡ್ ಮಾಡ್ತೇವೆ ನಾವು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಲೋವರ್ ಲೆವೆಲ್ ಆರ್ ಸೂಪರ್ವೈಸರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ 3 ರೀತಿಯಲ್ಲಿ ನಾವೇನ್ ಮಾಡ್ತೇವೆ ಮ್ಯಾನೇಜ್ಮೆಂಟ್ ಅನ್ನು ಡಿವೈಡ್ ಮಾಡ್ತೇವೆ. ಫಸ್ಟ್ ನಾವು ನೋಡೋಣ ಮಕ್ಕಳೇ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಯಾರೆಲ್ಲ ಬರ್ತಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಚೀಫ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು, CEO ಅಂತ ಹೇಳ್ತೇವೆ ನಾವು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ MD ಅಂತ ಹೇಳ್ತೇವೆ. ಇವರೆಲ್ಲರೂ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಾರೆ. ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್? ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟಿ? ಫಸ್ಟ್ ಒನ್ ಇಟ್ ಈಸ್ ದೇ ಸೆಟ್ ದಿ ಗೋಲ್. ಏನ್ ಮಾಡ್ತಾರೆ? ದೇ ಆರ್ ಸೆಟ್ ದಿ ಗೋಲ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಸೇಷನ್. ಆರ್ಗನೈಸೇಷನ್ ನ ಗೋಲ್ ಏನು, ಆಬ್ಜೆಕ್ಟಿವ್ಸ್ ಏನು, ಅದು ಡಿಸೈಡ್ ಮಾಡೋದು ಯಾರು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಹಾಗೆ ದೇ ಫಾರ್ಮುಲೇಟ್ ದಿ ಪಾಲಿಸೀಸ್ ಅಂಡ್ ಪ್ಲಾನ್. ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡೋದಾಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ಪ್ಲಾನ್ ಮಾಡೋದಾಗಿರ್ಬೋದು, ಎಂಟೈರ್ ಆರ್ಗನೈಸೇಷನ್ ಹೇಗೆ ರನ್ ಆಗ್ಬೇಕಂತ ಅದೆಲ್ಲವೂ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನ ರೆಸ್ಪಾನ್ಸಿಬಿಲಿಟಿ. ಹಾಗೆ ಟೇಕ್ ದಿ ಇಂಪಾರ್ಟೆಂಟ್ ಬಿಸ್ನೆಸ್ ಡಿಸಿಷನ್. ವಾಟ್ ಎವರ್ ಬಿಸ್ನೆಸ್ ಡಿಸಿಷನ್ಸ್ ಇರ್ತದೆ ಅದನ್ನು ಯಾರು ಮಾಡ್ತಾರೆ, ತಗೊಳ್ತಾರೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಹಾಗೆ ದೇ ವಿಲ್ ಕಂಟ್ರೋಲ್ ಅಂಡ್ ಸೂಪರ್ವೈಸ್ ದಿ ಓವರ್ ಆಲ್ ಆಕ್ಟಿವಿಟೀಸ್ ಆಫ್ ದಿ ಆರ್ಗನೈಸೇಷನ್. ದಿಸ್ ಇಸ್ ದ ಮೇಜರ್ ಫಂಕ್ಷನ್ಸ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನಾವು ನೋಡೋಣ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರೆಲ್ಲ ಬರ್ತಾರೆ? ಆಲ್ ದ ಮ್ಯಾನೇಜರ್ಸ್, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಅಂತ ಹೇಳ್ತೇವೆ. ಫಿನಾನ್ಸ್ ಮ್ಯಾನೇಜರ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ಬ್ರಾಂಚ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಎಕ್ಸೆಟ್ರಾ ಆಲ್ ದ ಮ್ಯಾನೇಜರ್ಸ್. ಅವರ ರೆಸ್ಪಾನ್ಸಿಬಿಲಿಟಿ ಅಥವಾ ಫಂಕ್ಷನ್ಸ್ ಏನಂತ ನೋಡೋಣ. ದೇ ಇಂಪ್ಲಿಮೆಂಟ್ಸ್ ದಿ ಪ್ಲಾನ್ ಮೇಡ್ ಬೈ ದಿ ಟಾಪ್ ಮ್ಯಾನೇಜ್ಮೆಂಟ್. ಟಾಪ್ ಮ್ಯಾನೇಜ್ಮೆಂಟ್ ಏನ್ ಹೇಳ್ತದೆ ಅದನ್ನ ಏನ್ ಮಾಡ್ತಾರೆ? ದೇ ಆರ್ ಇಂಪ್ಲಿಮೆಂಟಿಂಗ್. ನೆಕ್ಸ್ಟ್ ದೇ ಆರ್ ಕೋಆರ್ಡಿನೇಟ್ಸ್ ದಿ ಆಕ್ಟಿವಿಟೀಸ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಫಿನಾನ್ಸ್ ಡಿಪಾರ್ಟ್ಮೆಂಟ್ ನ ಆಕ್ಟಿವಿಟೀಸ್ ಬೇರೆ ಇರ್ತದೆ, ಅದನ್ನ ಫಿನಾನ್ಸ್ ಮ್ಯಾನೇಜರ್ ಮಾಡ್ತಾನೆ. HR ಮ್ಯಾನೇಜ್ಮೆಂಟ್ ನ ಆಕ್ಟಿವಿಟೀಸ್ ಬೇರೆ ಇರ್ತದೆ, HR ಮ್ಯಾನೇಜರ್ ಮಾಡ್ತಾರೆ. ಹಾಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ನ ಆಕ್ಟಿವಿಟೀಸ್ ಬೇರೆ ಇರ್ತದೆ, ಅದು ಯಾರು? ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಡ್ತಾನೆ. ನೆಕ್ಸ್ಟ್ ದೇ ಸೂಪರ್ವೈಸ್ ದಿ ಡಿಪಾರ್ಟ್ಮೆಂಟಲ್ ವರ್ಕ್. ಅಂದ್ರೆ ಅವರವರ ಡಿಪಾರ್ಟ್ಮೆಂಟ್ ಅಲ್ಲಿ ಏನೆಲ್ಲ ವರ್ಕ್ ನಡೀತದೆ ಅದನ್ನು ಯಾರು ನೋಡ್ಕೊಳ್ಳುವಂಥದ್ದು? their department managers and reports the performance of departments to the management. ಹಾಗೆ ಅವ್ರೇನ್ ಮಾಡ್ತಾರೆ? ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಆಯ್ತು ಅದನ್ನ ಏನ್ ಮಾಡ್ತಾರೆ? they will give to the top level management so that they report the performance of departments to the top management. ನೆಕ್ಸ್ಟ್ ನಾವು ನೋಡೋಣ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಸೂಪರ್ವೈಸರಿ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಇಟ್ ಇನ್ಕ್ಲೂಡ್ಸ್ ಯಾರೆಲ್ಲ? ಸೂಪರ್ವೈಸರ್ಸ್ ಆಗಿರ್ಬೋದು, ಫೋರ್ಮ್ಯಾನ್ ಆಗಿರ್ಬೋದು, ಆಫೀಸ್ ಸೂಪರಿಂಟೆಂಡೆಂಟ್ ಆಗಿರ್ಬೋದು. ಅವರ ಫಂಕ್ಷನ್ಸ್ ಏನಾಗಿರ್ತದೆ ಅಂತ ಹೇಳಿದ್ರೆ ಸೂಪರ್ವೈಸ್ ದಿ ವರ್ಕ್, ಜಸ್ಟ್ ಅವರ ಅಂಡರ್ ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಅನ್ನು ನೋಡ್ಕೊಳ್ಳುವಂಥದ್ದು. ಅಂಡ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದಿ ಎಂಪ್ಲಾಯೀಸ್. ಹಾಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರಾ ಇಲ್ವಾ ಅಂತ ನೋಡುವಂಥದ್ದು. ಮೇಂಟೈನ್ಸ್ ದಿ ಡಿಸಿಪ್ಲಿನ್ ಅಂಡ್ ಎನ್ಶೂರ್ ದಟ್ ಡೈಲಿ ವರ್ಕ್ ಈಸ್ ಕಂಪ್ಲೀಟೆಡ್ ಆನ್ ಟೈಮ್. ಅವರು ಆ ದಿನದ ಕೆಲಸವನ್ನು ಮಾಡಿದಾರಾ ಇಲ್ವಾ ಅಂತ ನೋಡುವಂತಹ ಕೆಲಸವನ್ನು ಸೂಪರ್ವೈಸರ್ ಅಥವಾ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ? ಮಾಡುವಂಥದ್ದು. ನೆಕ್ಸ್ಟ್ ನಾವು ನೋಡುವ ಕಂಪ್ಯಾರಿಸನ್ ಮಾಡುವ. ಏನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನ್ ಡಿಫ್ರೆನ್ಸ್ ಅಂತ. ಫಸ್ಟ್ ನಾವು ಮೇನ್ಲಿ ಫೋಕಸ್ ಆನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ಮೇಕಿಂಗ್ ಅಂಡ್ ಗೋಲ್ ಸೆಟ್ಟಿಂಗ್. ಅಂದ್ರೆ ಪಾಲಿಸಿ ಮಾಡುವಂಥದ್ದು ಮತ್ತು ಆರ್ಗನೈಸೇಷನ್ ನ ಗೋಲ್ ಅನ್ನು ಸೆಟ್ ಮಾಡುವಂಥದ್ದು. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇದು ಕೋಆರ್ಡಿನೇಷನ್ ಅಂಡ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತಾರೆ. ಅಂದ್ರೆ ಏನು? ಟಾಪ್ ಲೆವೆಲ್ ಏನ್ ಹೇಳ್ತದೆ ಅದನ್ನ ಏನ್ ಮಾಡುವಂಥದ್ದು ಅವರ ಡಿಪಾರ್ಟ್ಮೆಂಟ್ ಅಲ್ಲಿ
ಕರೆಕ್ಟ್ ಆಗಿ ಮಾಡಿಸುವಂಥದ್ದು. ನೆಕ್ಸ್ಟ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಮಾಡುವಂಥದ್ದು, ಲೋವರ್ ಲೆವೆಲ್ ಮ್ಯಾನೇಜರ್ ಸೂಪರ್ವೈಸ್ ಮಾಡುವಂಥದ್ದು ಮತ್ತು ಎಕ್ಸಿಕ್ಯೂಷನ್ ಮಾಡುವಂಥದ್ದು. ನೆಕ್ಸ್ಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅನ್ನು ಯಾವ ಡಿಸಿಷನ್ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ ಅವರು, ಲಾಂಗ್ ಟರ್ಮ್ ಅಂಡ್ ಮೇಜರ್ ಡಿಸಿಷನ್. ಎಲ್ಲ ಡಿಸಿಷನ್ಸ್ ಅನ್ನು ಟಾಪ್ ಲೆವೆಲ್ ತಕೊಳ್ಳುವುದಿಲ್ಲ, ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಡಿಸಿಷನ್ಸ್ ಆಗಿರ್ತದೆ ಅದನ್ನು ಅವರು ತಕ್ಕೊಳ್ಳುವಂಥದ್ದು. ಹಾಗೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರವರ ಡಿಪಾರ್ಟ್ಮೆಂಟ್ ನ ಡಿಸಿಷನ್ಸ್ ಅನ್ನು ಅವರವರು ತಗೊಳ್ಳುವಂಥದ್ದು. ಟ್ಯಾಕ್ ಏನ್ ಹೇಳ್ತೇವೆ ನಾವು, ಟ್ಯಾಕ್ಟಿಕಲ್ ಡಿಸಿಷನ್ಸ್ ಅಂತ ಹೇಳ್ತೇವೆ. ಹಾಗೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಶಾರ್ಟ್ ಟರ್ಮ್ ಚಿಕ್ಕ ಚಿಕ್ಕ ಹಾಗೆ ರುಟೀನ್ ಡಿಸಿಷನ್ಸ್ ಅನ್ನು ಅವರ ಸೂಪರ್ವೈಸರ್ ಏನ್ ಮಾಡ್ತಾನೆ ತಗೊಳ್ಳುವಂಥದ್ದು. ನೆಕ್ಸ್ಟ್ ಟಾಪ್ ಲೆವೆಲ್ ವರ್ಕ್ಸ್ ವಿತ್ ಹೋಲ್ ಆರ್ಗನೈಸೇಷನ್ಗೋಸ್ಕರ ವರ್ಕ್ ಮಾಡ್ತಾನೆ, ಬಟ್ ಮಿಡಲ್ ಲೆವೆಲ್ ಮ್ಯಾನೇಜರ್ ಅವರವರ ಡಿಪಾರ್ಟ್ಮೆಂಟ್ಗೋಸ್ಕರ ವರ್ಕ್ ಮಾಡ್ತಾರೆ. ಫಿನಾನ್ಸ್ ನ ಮ್ಯಾನೇಜರ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋಸ್ಕರ ಮಾತ್ರ ವರ್ಕ್ ಮಾಡ್ತಾನೆ, ಮಾರ್ಕೆಟಿಂಗ್ ಮ್ಯಾನೇಜರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೋಸ್ಕರ ಮಾಡುವಂಥದ್ದು. ಹಾಗೆ ಲೋವರ್ ಲೆವೆಲ್ ಮ್ಯಾನೇಜರ್ಸ್ ವರ್ಕ್ ಏನ್ ಮಾಡ್ತಾನೆ, ವರ್ಕ್ಸ್ ವಿತ್ ವರ್ಕರ್ಸ್ ಅಂಡ್ ಎಂಪ್ಲಾಯೀಸ್, ವರ್ಕರ್ಸ್ ನೊಟ್ಟಿಗೆ ಎಂಪ್ಲಾಯೀಸ್ ನೊಟ್ಟಿಗೆ ಏನ್ ಮಾಡ್ತಾನೆ ಅವನು ವರ್ಕ್ ಮಾಡ್ತೇವೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳೋದಂತಾದ್ರೆ ಟಾಪ್ ಲೆವೆಲ್ ಅಲ್ಲಿ ಯಾರೆಲ್ಲ ಬರ್ತಾರೆ, ಸಿಇಒ, MD, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂಡ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಲ್ ದ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಆಗಿರ್ಬೋದು, ಬ್ರಾಂಚ್ ಮ್ಯಾನೇಜರ್ಸ್ ಆಗಿರ್ಬೋದು ಎಕ್ಸೆಟ್ರಾ. ಅಂಡ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೂಪರ್ವೈಸರ್ ಅಥವಾ ಫೋರ್ಮ್ಯಾನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಟಾಪ್ ಲೆವೆಲ್ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ, ಅಂಡ್ ಮಿಡಲ್ ಲೆವೆಲ್ ಏನ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ, ಅಂಡ್ ಲೋವರ್ ಲೆವೆಲ್ ಮ್ಯಾನೇಜರ್ ಏನ್ ಮಾಡ್ತಾರೆ, ಸೂಪರ್ವೈಸರ್ ಮಾಡ್ತಾರೆ. ನೆಕ್ಸ್ಟ್ ನಾವು ನೋಡುವ, ಇದನ್ನು ಆಲ್ರೆಡಿ ಹೇಳಿದ್ದೇನೆ ನಾನು, ಎಕ್ಸಾಮ್ ಅಲ್ಲಿ 1 marks ಗೆ ಕ್ವಶನ್ ಕೂಡ ಕೇಳಬಹುದು ಅಂತ ಅಲ್ವಾ. ಹೇಗೆ ಕೇಳ್ತಾರೆ, ಹೌ ಮೆನಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ಸ್ ಆರ್ ದೇರ್ ಅಂತ ಕೇಳ್ತಾರೆ. ಅಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಸೂಪರ್ವೈಸರ್ ಆರ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. 2 marks ಗೆ ಕೇಳುದಂತಂದ್ರೆ ಹೇಗೆ ಕೇಳಬಹುದು, ಸ್ಟೇಟ್ ಎನಿ 2 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇದಾಗಿರ್ಬೋದು ಅಥವಾ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಬಾಟಮ್ ಲೆವೆಲ್, ಅಥವಾ ಮೆನ್ಷನ್ ಎನಿ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಸಹ ಕೇಳಬಹುದು. ನೆಕ್ಸ್ಟ್ ಫೈನಲಿ ನಾವು ನೋಡುದಂತ ಹೇಳಿದ್ರೆ ಏನ್ ಹೇಳ್ಬೋದು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅನ್ನು 3 ಲೆವೆಲ್ಸ್ ಆಗಿ ನಾವೇನ್ ಮಾಡ್ತೇವೆ, ಡಿವೈಡ್ ಮಾಡ್ತೇವೆ. ಆಲ್ ದೀಸ್ 3 levels are important for the success of the organization. And top level manager they will plan, middle level managers they will coordinate, and lower level management they are supervising their organization. So all together ಏನ್ ಹೇಳುದಂತ ಹೇಳಿದ್ರೆ the entire 3 levels of management ಉಂಟಲ್ಲ, they achieve the organizational goals. ಸೊ ಈಗ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನಿಸ್ತದೆ ನನಗೆ. ಯಾಕೆಂತ ಹೇಳಿದ್ರೆ ಇದು ವೆರಿ ಸಿಂಪಲ್ ಅಂಡ್ ಈಸಿಯಾಗಿ ನಿಮ್ಗೆ ನಾನೇನು ಹೇಳಿದೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ದಿಸ್ ಟಾಪಿಕ್ ಅಂತ ಹೇಳಿದ್ರೆ ಇದ್ರೆ ಏನ್ ಮಾಡಿ, ನೀವು ಕಮೆಂಟ್ ಮಾಡುವ ಮುಖಾಂತರ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಇಫ್ ಯು ಫೌಂಡ್ ದಿಸ್ ಪ್ರೆಸೆಂಟೇಶನ್ ಹೆಲ್ಪ್ಫುಲ್, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಕಾಮರ್ಸ್ ಕಲಿಯೋಣ ಫಾರ್ ಮೋರ್ ಈಸಿ ಬಿಸ್ನೆಸ್ ಸ್ಟಡಿ ಅಂಡ್ ಅಕೌಂಟೆನ್ಸಿ ಲೆಸನ್ಗೋಸ್ಕರ ಈ ಕಾಮರ್ಸ್ ಕಲಿಯೋಣ ಚಾನಲ್ ಅನ್ನು ನೋಡಿ ಮಕ್ಕಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.